ಕರಾವಳಿ ಮುಂಜಾವು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ಅರಣ್ಯದ ಹಾದಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸಾಗಿ ಎಸ್ಎಸ್ಎಲ್ಸಿ ಕನ್ನಡ ಮಾಧ್ಯಮದಲ್ಲಿ ರಾಜ್ಯದ ನಂಬರ್ 1 ಟಾಪರ್ ಆಗಿರುವ ಗೇರುಸೊಪ್ಪ ಹೈಸ್ಕೂಲಿನ ವಿದ್ಯಾರ್ಥಿ ಭೂಮಿಕಾ ಕೃಷ್ಣ ನಾಯ್ಕ್ ಭವಿಷ್ಯದಲ್ಲಿ ಜಿಲ್ಲಾಧಿಕಾರಿಯಾಗುವ ಆಶಯವನ್ನು ವ್ಯಕ್ತಪಡಿಸಿದ್ದಾಳೆ. ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕುಮಾರಿ ಭೂಮಿಕಾ ಕೃಷ್ಣ ನಾಯ್ಕ್ ಶೇಕಡ 100 ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಟಾಪರ್ಗಳ ಪೈಕಿ ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ. ಭೂಮಿಕಾ ಮನೆ ಇರೋದು ಗೇರುಸೊಪ್ಪ ನಗರ ಬಸ್ತಿ ಕೇರಿಯ ಬೊಮ್ಮನಕೊಡ್ಲು ಬಳಿ. ಮನೆಯಿಂದ ಶಾಲೆಗೆ 5 ಕಿಲೋಮೀಟರ್ ನಡೆದು ಹೈಸ್ಕೂಲಿಗೆ ಸಾಗಬೇಕು. ಅದರಲ್ಲೂ 2 ಕಿಲೋಮೀಟರ್ ಅರಣ್ಯದ ಹಾದಿ, 2 ಗುಡ್ಡ ಹತ್ತಿ ಇಳಿದು ನಿತ್ಯವೂ ಶಾಲೆಗೆ ಬರಬೇಕು. ಕಡುಬಡತನ ಬೇರೆ. ಕೃಷಿ ಕುಟುಂಬದಲ್ಲಿ ಬೆಳೆದ ಭೂಮಿಕಾ ಛಲತೊಟ್ಟವಳಂತೆ ಓದಿ ಕೊನೆಗೂ ಇಡೀ ರಾಜ್ಯವೇ ಗಮನ ಸೆಳೆಯುವ ಸಾಧನೆ ಮಾಡಿದ್ದಾಳೆ. ವಿದ್ಯುತ್ ಕೊರತೆ ಹಾಗೂ ಕೊರೋನಾ ಕಾಲದಲ್ಲಿ ಪಾಠವಿಲ್ಲದ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣ ಪಡೆಯಲು ಗುಡ್ಡವೇರಿ ನೆಟ್ವರ್ಕ್ಗೆ ಪರದಾಡಿ ಕೊನೆಗೂ ತನ್ನ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನ ಕಂಡುಕೊಂಡಿದ್ದಾಳೆ. ಅಲ್ಲದೆ ಊರಿಗೂ ಪಾಲಕರಿಗೂ ಮತ್ತು ಕಲಿತ ಪ್ರೌಢಶಾಲೆಗೂ ಹೆಮ್ಮೆ ಮೂಡಿಸುವ ಸಾಧನೆ ಮಾಡಿದ್ದಾಳೆ. ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಆಕೆಯ ಮನೆಗೆ ತೆರಳಿ ಭೂಮಿಕಾಳ ಸಾಧನೆ ಮತ್ತು ಆಕೆಯ ಮುಂದಿನ ಗುರಿಯ ಬಗ್ಗೆ ಮಾತನಾಡಿಸಿದಾಗ, ಪಾಲಕರ ಹಾಗೂ ಶಿಕ್ಷಕರ ಪ್ರೋತ್ಸಾಹವೇ ನನ್ನ ಸಾಧನೆಗೆ ಸ್ಫೂರ್ತಿ. ನಾನು ಉತ್ತಮವಾಗಿ ಓದಿ ಐಎಎಸ್ ಮುಗಿಸಿ ಜಿಲ್ಲಾಧಿಕಾರಿಯಾಗಬೇಕು. ನನ್ನಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುವುದು ಕಷ್ಟಕರ ಸಂಗತಿ. ಸರಿಯಾದ ರಸ್ತೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಕನಸುಗಳು ಬಾಲ್ಯದಲ್ಲಿಯೇ ಕಮರಿ ಹೋಗುತ್ತವೆ. ಆದ್ರಿಂದ ನಾನು ಜಿಲ್ಲಾಧಿಕಾರಿಯಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆನ್ನುವ ಆಶಯವನ್ನ ವ್ಯಕ್ತಪಡಿಸಿದ್ಲು. ನೆಟ್ವರ್ಕ್ ಕೂಡ ಸರಿಯಾಗಿಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಚ್ಚಾ ರಸ್ತೆ ಇದೆ. ಶಾಲೆಗೆ ಹೋಗೋಕೆ ಬರೋಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಂಗೆ ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಸರಿಯಾಗಿ ಗೊತ್ತಾ ಇದೆ. ನಾನು ಕೂಡ IAS ಮಾಡಿ ನಾನು ಯಾವ ಜಿಲ್ಲೆಗೆ ಹೋಗ್ತಾ ಅಲ್ಲಿ ಕೂಡ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ನನ್ನಂಥ ಮಕ್ಕಳಿಗೆ ಏನಾದರೂ ಆಶ್ರಯ ಆಗಬೇಕು ನನ್ನಿಂದ ಅಂತ ಹೇಳ್ಕೊಂಡು ನನ್ನ ಆಸೆ ಇದೆ. ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೂ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಏನ್ ಓದ್ಬೇಕು ಅಂತ ಹೇಳ್ಕೊಂಡಿದ್ದೇನೋ ಅದನ್ನ ಓದಿಸ್ತೆ ಅಂತ ಹೇಳ್ತಿರ್ತಾರೆ. ಇನ್ನು ಭೂಮಿಕಾ ಶಾಲೆಯಲ್ಲೂ ಪ್ರತಿಭಾವಂತೆ. ಓದಿನ ಜೊತೆ ಇನ್ನಿತರ ಚಟುವಟಿಕೆಯಲ್ಲೂ ಚುರುಕುಮತಿ ವಿದ್ಯಾರ್ಥಿನಿ. ಮನೆಯಿಂದ ಗುಡ್ಡದ ಮಾರ್ಗದಲ್ಲಿ ನಡೆದು ಬಂದು ಓದಿನಲ್ಲಿ ಸಾಧನೆ ಮಾಡಿದ್ದು ನಮಗೆಲ್ಲ ಸಂತಸ ತಂದಿದೆ ಎಂದು ಆಕೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹೇಳ್ತಾರೆ. ಭೂಮಿಕಾ ಕೃಷ್ಣ ನಾಯ್ಕ್ ನಮ್ಮ ಪ್ರೌಢಶಾಲೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಬೊಮ್ಮನಕೊಡ್ಲು ಎನ್ನುವಂತಹ ಒಂದು ಕುಗ್ರಾಮದಲ್ಲಿ ಅಲ್ಲಿಂದ ಶಾಲೆಗೆ ಬರ್ತಾ ಇದ್ಲು. ಅವಳು ಬರುವಂತಹ ಹಾದಿಯಲ್ಲಿ ಹಳ್ಳ ಕೊಳ್ಳಗಳಿವೆ, ಹಾಗೆ ತೋಟ ಇದೆ, ತೀರಾ ಇಕ್ಕಟ್ಟಾದಂತಹ ರಸ್ತೆಯಲ್ಲಿ ಬರಬೇಕಾದಂತ ಪರಿಸ್ಥಿತಿ ಇದೆ, ಹಾಗೆ ತುಂಬಾ ಕಚ್ಚಾ ರಸ್ತೆ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಕೋವಿಡ್-19 ಅಂತ ವಿಷಮ ಪರಿಸ್ಥಿತಿಯಲ್ಲಿ ಆಕೆ ತುಂಬಾ ಒಳ್ಳೆ ಸಾಧನೆಯನ್ನ, ಯಾವುದೂ ಕೂಡ ಅಡೆತಡೆಗಳು ಕೂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಯಾವುದು ಅಡೆತಡೆಗಳು ಕಾರಣ ಆಗುವುದಿಲ್ಲ ಎಂದು ಆಕೆ ತೋರಿಸಿಕೊಟ್ಟಿದ್ದಾಳೆ. ಶಾಲೆಯಲ್ಲಿ ಕೂಡ ಪಠ್ಯ ಮತ್ತು ಪಠ್ಯೇತರ ವಿಷಯದಲ್ಲಿ ಕೂಡ ಅವಳ ಸಾಧನೆ ಉತ್ತಮವಾಗಿದೆ. ಭಾಷಣ ಸ್ಪರ್ಧೆ ಇರಬಹುದು, ಅದೇ ರೀತಿಯಲ್ಲಿ ನಾಟಕ ಸ್ಪರ್ಧೆ, ಹಾಗೆ ಪ್ರಬಂಧ ಸ್ಪರ್ಧೆ, ಎಲ್ಲ ಸ್ಪರ್ಧೆಯಲ್ಲಿ ಅವಳು ಭಾಗವಹಿಸ್ತಾ ಇದ್ದ. ಅವಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಟ್ಟಾರೆಯಾಗಿ ಹಳ್ಳಿಯ ಬಾಲೆಯೊಂದು ಓದಿನ ಸಂಕಷ್ಟದಲ್ಲೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶ್ರಮಪಟ್ಟರೆ ಸಾಧನೆ ಅಸಾಧ್ಯವಲ್ಲವೆನ್ನುವ ದಿಕ್ಸೂಚಿಯಾದಂತಾಗಿದೆ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್,
ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.